ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ನೀವಿವತ್ತು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರ. ಏನಂತ ಅಂದರೆ ಓದ್ತೀನಿ ನೋಡಿ. ಮೊಯ್ಲಿ ಅವರು ಕಾಂಗ್ರೆಸ್ ವಿರೋಧಿಯಾಗಿ ಟ್ವೀಟ್ ಮಾಡಿರಲು ಸಾಧ್ಯವಿಲ್ಲ. ಚುನಾವಣೆ ಹತ್ತಿರ ಬರ್ತಿರುವ ಹಿನ್ನೆಲೆಯಲ್ಲಿ ಅವರ ಖಾತೆಯನ್ನು ಯಾರಾದರೂ ಹ್ಯಾಕ್ ಮಾಡಿರಬಹುದು. ಅದು BJP ಅವರೇನಾದರೂ ಮಾಡಿರಬಹುದು. ನೀವು ಹೇಳೋ ಕತೆ ಯಾವ ರೀತಿ ಇದೆ ಅಂದರೆ, ಕೋತಿ ಮೊಸರು ತಿಂದುಬಿಟ್ಟು ಮೇಕೆ ಮೂತಿಗೆ ಮೆತ್ತಿರೋ ಥರ ಇದೆ. ಆ ರೀತಿ ಕತೆ ಹೇಳ್ತಾ ಇದ್ದೀರಾ. ಅಲ್ಲ ಶಾಸಕರೇ, BJP ಪಕ್ಷ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಅದ್ರ ಬಗ್ಗೆ ನೀವು ಹೇಳಬೇಕಾಗಿಲ್ಲ. ಅದೇ ರೀತಿ ಇಡೀ ಜನತೆಗೂ ಗೊತ್ತು. ಯಾರೆಲ್ಲ ಇನ್ಲೀಗಲ್ ಕೆಲಸಗಳನ್ನ ಲೀಗಲಾಗಿ ಮಾಡ್ತಿದ್ದಾರೆ, ಫೋರ್ಜರಿ ಕೆಲಸಗಳು ಮಾಡ್ತಾಯಿದ್ದಾರೆ ಅಂತೆಲ್ಲ ಜನತೆಗೆ ಗೊತ್ತು. ನೀವೇನು ಹೇಳಬೇಕಾಗಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೂ, ಒಂದು ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೂ ಮೊದಲು ನೀವೇನಂತ ತಿಳ್ಕೊಂಡು ಮಾತಾಡಿ ಶಾಸಕರೇ. ಸುಮ್ಮನೆ ಏನಂದರೆ ಮಾತಾಡಿ ಇವೆಲ್ಲ ಸರಿ ಬರಲ್ಲ ಶಾಸಕರೇ. ನೀವೆಲ್ಲ ಇತ್ತೀಚೆಗೆ ನೀವು ಹೇಳ್ತಿರೋ ಕತೆಗಳೆಲ್ಲ ಯಾವ ರೀತಿ ಇದೆ ಅಂದರೆ, ಕುಂಬಳಕಾಯಿ ಕಳ್ಳ ಯಾರಪ್ಪ ಅಂದರೆ ತನ್ನ ಹೆಗಲನ್ನ ತಾನೇ ಮುಟ್ಕೊಂಡು ನೋಡ್ಕೊಂಡಂತೆ. ಆ ರೀತಿ ಇದೆ ನಿಮ್ಮ ಕತೆಗಳೆಲ್ಲ. ಇನ್ನೊಂದು, ಚಿಕ್ಕಬಳ್ಳಾಪುರ ಎಲ್ಲ ಜನತೆಗೂ ಗೊತ್ತು ನೀವೇನು ಅಂತ. ವೀರಪ್ಪ ಮೊಯ್ಲಿ ಅವರು ಏನಂತನೂ ಎಲ್ಲ ಜನತೆಗೂ ಗೊತ್ತು. ಇದಕ್ಕೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜನತೆನೇ ಕೊಡ್ತಾರೆ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತಾಯಿದ್ದೀನಿ. ಜೈ ಹಿಂದ್, ಜೈ BJP.